ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮಹಿಳಾ ನೌಕರರಿಂದ ಮಹಿಳಾ ನೌಕರರಿಗಾಗಿ ಮಹಿಳಾ ನೌಕರರಿಗೋಸ್ಕರ ಬೃಹತ್ ಆಗಿ ಒಂದು ಬಲಿಷ್ಠ ಸಂಘಟನೆಯನ್ನ ಮಹಿಳಾ ನೌಕರರ ಧ್ವನಿಯಾಗಿ ಕಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ 2023 ಜುಲೈ 13ನೇ ತಾರೀಕು ನೋಂದಣಿಯನ್ನು ಮಾಡಿ ಡಿ ಗ್ರೂಪ್ ನೌಕರರಿಂದ ಎ ಗ್ರೂಪ್ ನೌಕರರವರೆಗೆ ಎಲ್ಲ ಇಲಾಖೆಯ ಮಹಿಳಾ ನೌಕರರನ್ನ ಒಳಗೊಂಡು ನಮ್ಮ ಸಂಘಟನೆಯನ್ನು ನಾವು ಇವತ್ತು ರಾಜ್ಯದಾದ್ಯಂತ ಕಟ್ಟಿದ್ದೇವೆ. ನಮ್ಮ ಸಂಘಟನೆ ಇವತ್ತು ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ತುಂಬಾ ವ್ಯವಸ್ಥಿತವಾಗಿ ಮತ್ತು ಜವಾಬ್ದಾರಿಯಿಂದ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರವಾಸ ಕಾರ್ಯಕ್ರಮವನ್ನ ಸದಸ್ಯತ್ವ ಅಭಿಯಾನ ಕ್ಯಾಲೆಂಡರ್ ಬಿಡುಗಡೆ. ಗಾಣಗಾಪುರ ಕ್ಷೇತ್ರ ಅಭಿವೃದ್ಧಿ ಆಗಲೇಬೇಕು. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಈಗಾಗಲೇ 2-3 ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಪ್ರಸಾದ್ ಸ್ಕೀಮಲ್ಲಿ ಹಣ ಬೇಕು ಅಂತ ಪ್ರಸ್ತಾವನೆ ಕೂಡ ಸಲ್ಲಿಸಿದರು. ಅದ್ಯಾಕೋ ಆಗಲಿಲ್ಲ. ಆಮೇಲೆ ವಿಧಾನಸಭೆಯಲ್ಲಿ ನಮ್ಮ MB ಪಾಟೀಲರು ಪ್ರಶ್ನೆ ಕೂಡ ಹಾಕಿದರು ಮೊನ್ನೆ ಸೆಷನಲ್ಲಿ, ಅದು ಹಿಂದಿನ ಸೆಷನ್ನಲ್ಲಿ. ಆಮೇಲೆ ನಾನೇ ಖುದ್ದಾಗಿ ಒಂದ್ಸಲಿ ಬರ್ತೀನಿ ಅಂತ ಹೇಳಿದೆ. ಒಂದು 2-3 ತಿಂಗಳಿಂದ ನಾನು ಬರಬೇಕು ಅಂತ ಆ ಕಾರಣಾಂತರಗಳಿಂದ ಉಸ್ತುವಾರಿ ಸಚಿವರು ನಾವು ಒಂದು ಟೈಮ್ಗೆ ಸೇರೋಕ್ಕಾಗಲಿಲ್ಲ. ಇವತ್ತು ಕೂಡ ಫ್ಲೈಟ್ ಟಿಕೆಟು ಬುಕ್ ಮಾಡಿದರು ಪ್ರಿಯಾಂಕ್ ಅವರು. ಅದರೇನೋ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಬರಲಿಲ್ಲ. ನಾನು ಪಾಟೀಲರು ನಮ್ಮ MLC ಅವರು ನಾವೆಲ್ಲ ಕೂಡ ಮುಖಂಡರು ಎಲ್ಲರೂ ಕೂಡ ಅಲ್ಲಿ ಹೋಗ್ತೀವಿ. ಮತ್ತು ಜಿಲ್ಲಾಧಿಕಾರಿಗಳ ಜೊತೆ 2-3 ಸಲ ಚರ್ಚೆ ಮಾಡಿದ್ದೀವಿ. ನೋಡೋಣ ಏನು ಸಾಧ್ಯ ಆಗುತ್ತೋ ಅದನ್ನು ನನ್ನ ಅವಧಿನಲ್ಲೇ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಒಬ್ಬರು ಹೈದರಾಬಾದವರು ಉದ್ಯಮಿ, ಅವರು ಸುಮಾರು 1.5 ಕೋಟಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಮ್ಯುನಿಟಿ ಹಾಲ್ ಕಟ್ಕೊಡ್ತೀವಿ. ನೆಹರೂರವರು ತೀರೋಗಿ ಎಷ್ಟು ವರ್ಷ ಆಯಿತು? ನೆಹರೂರವರು ಈಗಲೂ ಮಾತಾಡಲ್ವಾ ಮೋದಿಯವರು? ಪ್ರತಿಯೊಂದಕ್ಕೂ ನೆಹರು ಅಂತಾರೆ. ನೆಹರು ಅವರು ಮಾಡಿರೋ ಅವ್ರ ರೂಪಾಯಲ್ಲಿ 10 ಪೈಸಾ ಕೆಲಸ ಮಾಡಿಲ್ಲ. ನೆಹರೂರವ್ರನ್ನ ಹೇಳ್ತಾನೆ ಇರ್ತಾರೆ. ಎಷ್ಟು ವರ್ಷ ಆಯ್ತು ನೆಹರೂರವರು? 64ರಲ್ಲಿ. ಈಗಲೂ ಪಾರ್ಲಿಮೆಂಟಲ್ಲಿ ಎಷ್ಟು ಸಲ ಮಾತಾಡೋರು ನೆಹರೂರ ವಿಚಾರ ಅಲ್ಲ. 10 ವರ್ಷಗಳ ಕಾಲ ಜೈಲಲ್ಲಿದ್ದರು. BJPಯವರು ಅವರ ಪೂರ್ವಜರು ಇದಾರಲ್ಲ, ಯಾರು ಕೂಡ ಜೈಲಿಗೂ ಹೋಗಲಿಲ್ಲ, ಸ್ವಾತಂತ್ರ್ಯ ಚಳವಳಿನಲ್ಲೂ ಭಾಗವಹಿಸಿದ್ರು. ಈಗ ಹಿಂದೆನೂ ಮಾಡಿದ್ರು. ಕೋರ್ಟಲ್ಲಿ ರಾಜೀವ್ ಅವ್ರ ಪರನೇ ಆಯಿತು. ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಸತ್ತ ಏನೋ ಎಕ್ಸ್ಪೋಸ್ ಮಾಡಿಬಿಟ್ರಲ್ಲ, ರಾಹುಲ್ ಗಾಂಧಿ ಎಕ್ಸ್ಪೋಸ್ ಮಾಡಿಬಿಟ್ರಲ್ಲ, ತಡ್ಕೊಳಕ್ಕಾಗ್ತಿಲ್ಲ ಅಷ್ಟೇ ಅವ್ರಿಗೆ. ನಾವೇ ವಿಶ್ವಗುರು ಅಂದ್ಕೊಂಡು ಏನೋ ಮೆರೀತಾ ಇದ್ರು. ವಿಶ್ವಗುರು ಕತೆ ಗೊತ್ತಾಗೋಯ್ತಲ್ಲ ಈಗ. ಎಂತಕ್ಕಾಗಿ ಹೋರಾಟ, ಎಲ್ಲಿ ಬೇಕು ಹೋರಾಟ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು ಸಿಂಗರಪ್ಪ ಸಿಂಗಲ್ ಮಾಡ್ಕೊಳ್ಳಿ ಸರ್ ಸಿಂಗಲ್ ಮಾಡ್ಕೊಳ್ಳಿ. ನೀನೇ ಇವರೇ ಹೊಂಟಲ್ಲಿ ಇರು, ನೀನೇ ಸೈಡ್ ಹೊಂಟು ಸಿಂಗಲ್ ಮಾಡ್ಕೊಳ್ಳಿ.
ಸಿಂಗಲ್ ಮಾಡ್ತೀನಿ ಇರು ಈಸ ಇವರೇ ಹೊಂಟಲ್ಲಿ ಇರು ನೀನು ಹಾಂ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.